ಇವಾಗ ಸದ್ಯಕ್ಕೆ ನಾವೆಲ್ಲರೂ ಇವತ್ತವರೆಗೂ ಮಾತಾಡಿದ್ವಿ ಪ್ರಮೋಷನ್ ಅನ್ಕೊಂಡು ನಮ್ ನಿರ್ದೇಶಕರು ಮಾತಾಡ್ತಾರೆ. ಯಾಕಂದ್ರೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನಮ್ ನಿರ್ದೇಶಕರಿಂದಾನೆ. ಏನಿಲ್ಲ, ಎಲ್ಲರ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ನಾವು ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಂಗ್ ಕತೆ ಇತ್ತು ಅಂದ್ರೆ ಅದಕ್ಕೆ ಯಾವಾಗ್ಲೂ ಗೆಲುವು ಇದ್ದೇ ಇರುತ್ತೆ. ಆ ಕತೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ. ಇವ್ರು ಆರ್ಟಿಸ್ಟ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ದುಡ್ಡು ಹಾಕೋರು ಇರ್ಬೋದು, ಎಲ್ಲರೂ ನೆಪ ಮಾತ್ರ. ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂ. ಇವತ್ತು ಆ ಕತೆ ಕನೆಕ್ಟ್ ಆಗಿದೆ, ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ. ಎಲ್ರು ನೀವು ನಿಮ್ ಸಹಿತ ಎಲ್ರು ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಖುಷಿ ಆಗ್ತಿದೆ. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲ್ಸ್ಕೊಟ್ಟಂತ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲ್ಸ್ಕೊಟ್ಟ ಗುರುಗಳು ಎಲ್ರು ಇವತ್ತು ನನಗೆ ನೆನಪಾಗ್ತಿದ್ದಾರೆ. ಅವ್ರೆಲ್ರಿಗೂ ಇದೊಂದು ಸಕ್ಸಸ್ ನ ಅರ್ಪಣೆ ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಸೊ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋಗಳಾಯ್ತು, ಇವಾಗ ನಮ್ಮ ಬೆಳಗಿನ ಶೋನು ಆಯ್ತು. ಅಫ್ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ. ಅದಕ್ಕೆ ನಾನು ಫಸ್ಟ್ ನಮ್ಮ ನಿರ್ದೇಶಕರಿಗೆ ಹೇಳಿದ್ ಮಾತಾಡಕ್ಕೆ, ಬಿಕಾಸ್ ಅವ್ರು ಮಾಡಿರೋ ಇದು ಅವ್ರು ಹೇಳಿದ್ರು ಇಲ್ಲ ಕತೆಗೆ ಎಲ್ರು ಕನೆಕ್ಟ್ ಆಗಿ ಕತೆನೂ ನೀವೇ ಮಾಡಿದ್ರು ಸರ್. ಹೌದು ಸರ್. ಸೊ ಬೇಸಿಕ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ಆಗಿ ಎಲ್ರು ತುಂಬಾ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ಇದೇ ರೀತಿ ಎಲ್ರು ದಯವಿಟ್ಟು ನಿಮ್ಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ, ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ ಈ ತರ ಪಾಸಿಟಿವ್ ರೆಸ್ಪಾನ್ಸ್ ಇರೋದು. ಅಂಡ್ ಪ್ಲೀಸ್ ಎಲ್ರು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ, ನಿಮ್ಗೆ 100% ಇದು ಕನೆಕ್ಟ್ ಆಗೇ ಆಗುತ್ತೆ. ನೋಡಿ ಈ ಸಿನಿಮಾನ, ಆಮೇಲೆ ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತಾರಲ್ಲ, ಸೊ ಹಾಗೆ ಮಹಾನಟಿ ಅಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು. ಅಂಡ್ ನಮ್ಮ ಗುರುಗಳು ಪುನೀತ್ ಸರ್ ಅಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ. ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸಿನಿಮಾದಲ್ಲಿ. ಅಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ. ಅಂಡ್ ಒಳ್ಳೆ ತುಂಬಾ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದ್ರು ಕೂಡ. ಸೊ ಎಲ್ರು ನೋಡ್ಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ. ಅಂಡ್ ಇವತ್ತಿಂದ ನಮ್ ಸಿನಿಮಾ ಬರ್ತಾ ಇದೆ ಏಳುಮಲೆ. ಸೊ ಪ್ಲೀಸ್ ಎಲ್ರು ನಿಮ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಂದೊಂದು ರಿಕ್ವೆಸ್ಟ್ ಮೀಡಿಯಾ ಅಂದ್ರೆ, ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದಾದ್ರೆ ನೀವು ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡೋದೇ ಇರುತ್ತೆ. ಅದಲ್ದೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಏನಿರುತ್ತೆ ಅದಲ್ಲೂ ಅಲ್ಲದೆ ನಿಮ್ಮೆಲ್ರಿಗೂ ಪರ್ಸನಲಿ ಇದೊಂದು ಒಳ್ಳೆ ಸಿನಿಮಾ, ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ. ಇದರಿಂದ ಇನ್ನೂ ಹೊಸ ಕಥೆಗಳು ಬರುವಂತರ ಪ್ರಯತ್ನ ಇದೆ ಅಂತ ಅನ್ಸರೆ ಎಲ್ರು ಪರ್ಸನಲ್ ಏನದು ಆಸಕ್ತಿ ತಗೊಂಡು ದಯವಿಟ್ಟು ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ಕೊಡಿ. ಇದರಿಂದ ಮಾಧ್ಯಮ ಮತ್ತೆ ಸಿನಿಮಾಗಿರುವಂತ ಒಂದು ಸಂಬಂಧ ಇನ್ನ ಗಟ್ಟಿ ಆಗುತ್ತೆ. ನೀವು ತಲುಪಿಸೋದ್ರಿಂದನೇ ನಾವು ಇನ್ನೂ ಜನಕ್ಕೆ ತಲುಪೋಕ್ ಸಾಧ್ಯ ಅಂತ ನಿಮ್ಗೆ ಹತ್ರ ಕೇಳ್ಬೋದು. ಥ್ಯಾಂಕ್ ಯು. ಆಸ್ ಅ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದೀವಿ, ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್.